ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗ ತಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಮಾತಾಡಕ್ ಬಂದಿನಿ ಅಂತಂದು. ನಿಮ್ಗೆ ಇವಾಗ ತಿಳಿಸ್ಕೊಟ್ಟಂಗೆ ಬಿಗ್ ಬಾಸ್ ಕಡೆಯಿಂದ ಯಾರು ಲೈವ್ ಅಪ್ಡೇಟ್ ಬಂದ್ರೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳಿದ್ದೀನಿ ನಿಮ್ಗೆ. ಅದೇ ರೀತಿ ಈ ವಾರ ಬಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೊಮೋ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಈ ಪ್ರೊಮೋದಲ್ಲಿ ಬಂತಂದ್ರೆ ಎಲಿಮಿನೇಷನ್ ಬಗ್ಗೆ ಮತ್ತೆ ಇದು ಸಂಡೇ ಸ್ಪೆಷಲ್ ಭಾಷಾ ಸುದ್ದಿ ಜೊತೆ ಅಂತಂದೇಳು ಹೇಳ್ತಾ ಇರಲಿ. ಈ ಸಂಡೇ ಸ್ಪೆಷಲ್ ಅಲ್ಲಿ ಫ್ರೆಂಡ್ಸ್ ಇದರಲ್ಲಿ ಯಾವ ರೀತಿ ಇದೆ ಅಂದ್ರೆ, ಸಂಡೇ ಸ್ಪೆಷಲ್ ಅಲ್ಲಿ ಸ್ವಲ್ಪ ಫನ್ ಟಾಸ್ಕ್ ಇರುತ್ತೆ. ಮತ್ತೆ ಏನಂದ್ರೆ ಕೆಲವೊಬ್ರು ನಾಮಿನೇಷನ್ ಪ್ರಕ್ರಿಯೆ ಇರುತ್ತೆ. ಮತ್ತೆ ಇನ್ನೊಬ್ರು ಏನಾಗುತ್ತೆ ಪಟ್ಟ ಕೊಡ್ಬೋದು, ಮತ್ತೆ ಇನ್ನೊಬ್ರಿಗೆ ಬೆಂಕಿ ಹಚ್ಚುತ್ತಾರೆ. ಯಾಕಂದ್ರೆ ಎಲ್ಲರಿಗೂ ಮುಂದುವರೆದು ಕಂಟಿನ್ಯೂ ಆಗ್ಬೇಕಲ್ಲ, ಒಂಥರ ಕಿಡಿ ಹಚ್ಚೋತರ ಕೆಲಸ ಆಗುತ್ತೆ ಅಂತ ಹೇಳ್ಬೋದು ಈ ಸಂಡೇ ಸ್ಪೆಷಲ್ ಅಲ್ಲಿ ಮಾತ್ರ. ಈ ಸಂಡೇ ಸ್ಪೆಷಲ್ ಅಲ್ಲಿ ಯಾರು ಏನ್ ಮಾಡ್ತಾವ್ರೆ, ಯಾರಿಗೆ ಏನಾದ್ರು ಕಲ್ಪೆ ಕೊಡ್ತಾವ್ರೆ, ಯಾರ್ಯಾರು ಹೊರಗಡೆ ಹೋಗ್ತಾರ ಅನ್ನೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಬಂತಂದ್ರೆ ಪ್ರೋಮೋದಲ್ಲಿ ಯಾವ ರೀತಿ ಅಂದ್ರೆ ಒಬ್ಬರನ್ನೇ ಅಂದ್ರೆ ಒಂದು ಫೋಟೋ ಅನಿಸ್ಬಿಟ್ಟು ಅವ್ರಿಗೆ ಮುಖ ಕೊಡದಾಗ ಅವ್ರ ಮನಸ್ಸಲ್ಲಿ ಇರೋ ಬಗ್ಗೆ ಸ್ವಲ್ಪ ಹೇಳ್ಬೇಕಂತ ಇದರಲ್ಲಿ ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿದ್ರು ಅಂತ ಹೇಳ್ಬೋದು. ಇದರಲ್ಲಿ ಯಾರ ಹೆಸರು ತಗೊಂಡು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರು ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ವಿಡಿಯೋ ಬರ್ತಾ ಇರುತ್ತೆ. ಮತ್ತೆ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್ ಇವತ್ತು ಮೊದಲನೇ ಪ್ರೋಮೋದಲ್ಲಿ ಯಾವ ರೀತಿ ಇದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್ ಇದರಲ್ಲಿ ಯಾವ ರೀತಿ ಅಂದ್ರೆ ಅಶ್ವಿನಿ ಗೌಡ ಅವ್ರನ್ನ ಗಿಲ್ಲಿ ನಟ ಅವರು ಅವ್ರ ಫೋಟೋ ಅನಿಸ್ಬಿಟ್ಟು ಹೊಡಿತಾರಲ್ಲ. ಈಗ 2 ಪ್ರೋಮೋ ಹಾಕಿದ್ರು ಹತ್ರ ಅವ್ರು ಗಿಲ್ಲಿ ನಟ ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಗೆ ಅವ್ರದೇ ಕ್ಲಿಪ್ ತೋರಿಸಿದ್ರ ಅಂತ ಹೇಳ್ಬೋದು ಇದರಲ್ಲಿ. ಫ್ರೆಂಡ್ಸ್ ಈ ಪ್ರೋಮೋದಲ್ಲಿ ಯಾವ ರೀತಿ ಹೈಲೈಟ್ ಆಗಿದೆ ಅಂದ್ರೆ, ಇದರಲ್ಲಿ ಧ್ರುವಂತ್ ಮತ್ತು ರಕ್ಷಿತ್ ಅವರು ಹೈಲೈಟ್ ಆಗಿದ್ದಾರೆ. ಮತ್ತೆ ಅದನ್ನ ಬಿಟ್ರೆ ರಕ್ಷಿತಾ ವರ್ಸಸ್ ಮತ್ತೆ ಅಶ್ವಿನ್ ಅವರು ಇದರಲ್ಲಿ ತುಂಬಾ ಹೈಲೈಟ್ ಆಗಿದ್ದಾರೆ ಅಂತ ತೋರಿಸಿದ್ದಾರೆ ಇದರಲ್ಲಿ. ಇನ್ನೊಂದು ವಾರ ಇರೋದು ಅಷ್ಟೇ ಫ್ರೆಂಡ್ಸ್ ಇದರಲ್ಲಿ ಫಿನಾಲೆಗೆ ಹೋಗಕ್ಕೆ. ಅದರಲ್ಲಿ ಗಿಲ್ಲಿ ನಟ ಒಂದು ಫುಟೇಜ್ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅನ್ಸಿದೆ. ಯಾಕಂದ್ರೆ ಬೇರೆ ಸ್ಪರ್ಧಿಗಳು ಸ್ವಲ್ಪ ಬೇರೆ ಕಡೆ ಹೈಪ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಈ ವಾರ ಬಂತಂದ್ರೆ ಮುಂದೆ ನೆಕ್ಸ್ಟ್ ವಾರ ಮುಗೀತಂದ್ರೆ ಫೈನಲ್ಗೆ ಏನು ಎಂಟ್ರಿ ಆಗ್ತಾರಲ್ಲ, ಅದರಲ್ಲಿ ಗಿಲ್ಲಿ ನಟ ಒಂದು ಸ್ವಲ್ಪ ಕ್ಲಿಪ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನಿಮಗೆ ಅನಿಸ್ತದೆ ತಪ್ಪದೇ ಕಮೆಂಟ್ ಮಾಡಿದಕ್ಕೆ. ನಾನು ಹಿಂದಿನ ವಿಡಿಯೋ ತಿಳಿಸ್ಕೊಟ್ಟಂಗೆ ಕಾವ್ಯ ಮತ್ತು ಗಿಲ್ಲಿ ನಡುವೆ ಸ್ವಲ್ಪ ಫೇವರಿಸಮ್ ಮಾಡಿದ್ರೆ ಅಂತ ತಿಳಿಸ್ಕೊಟ್ಟಿದ್ನಲ್ಲ, ಅದೇ ರೀತಿ ಇದರಲ್ಲೂ ಕೂಡ ಇಲ್ಲಿ ಹೊರಗಡೆ ಇರೋದ್ರಲ್ಲಿ ಸಖತ್ ನೆಗೆಟಿವ್ ಆಗ್ತದೆ ಅಂತ ಹೇಳ್ಬೋದು ಗಿಲ್ಲಿ ನಟರ ಬಗ್ಗೆ. ಆದ್ರೂ ಕೂಡ ಇದರಲ್ಲಿ ಯಾವ ರೀತಿ ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಸ್ವಲ್ಪ ನಡುವೆ ಸ್ವಲ್ಪ ಜಗಳ ಆಗ್ಬೇಕು ಅನ್ನೋ ರೀತಿ ಅದೇ ಪಾಯಿಂಟ್ ಹಿಡ್ಕೊಂಡು ಮಾತಾಡಿದ್ರೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಸೂಕ್ತ ಕಾರಣ ಒಂದು ಕೊಡಿ ಅಂತಂದು ಹೇಳಿರ್ತಾರಲ್ಲ ಬಿಗ್ ಬಾಸ್ ಅವರು, ಅದಕ್ಕೋಸ್ಕರನೇ ಇವರು ಬಿಗ್ ಬಾಸ್ ಅವರಲ್ಲಿ ಇದೇ ರೀತಿ ಟ್ವಿಸ್ಟ್ ಕೊಟ್ರು ಅಂತ ಹೇಳ್ಬೋದು ಇವರಲ್ಲಿ. ನಿನ್ನೆ ಎಪಿಸೋಡ್ ಮಾತ್ರ ನಿನ್ನೆ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ಏನಂದ್ರೆ ಎಲ್ಲಾ ರೀತಿಯನ್ನು ತಿಳ್ಕೊಂಡ್ಬಿಟ್ಟು ಆಟ ಆಡ್ತಿದ್ರು ಗಿಲ್ಲಿ ಮಾತ್ರ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇದರಲ್ಲಿ ಬಿಗ್ ಬಾಸ್ ಅವ್ರು ಯಾವ ರೀತಿ ತಲೆ ಓಡಿಸಿದ್ರಂದ್ರೆ ಗಿಲ್ಲಿನೇ ಮೇನ್ ಟಾರ್ಗೆಟ್ ಆಗ್ಬೇಕು. ಯಾಕಂದ್ರೆ ಗಿಲ್ಲಿಗೆ ಎಲ್ಲ ಗೊತ್ತು, ಇದ್ರಲ್ಲಿ ಬೇರೆಯವರೆಲ್ಲ ಅಷ್ಟೊಂದು ಆಟ ಆಡ್ತಿಲ್ಲ, ಗಿಲ್ಲಿನ ಟಾರ್ಗೆಟ್ ಮಾಡೋ ತರ ಸ್ವಲ್ಪ ನೆಗೆಟಿವ್ ಮಾಡಿದ್ರ ಅಂತ ಹೇಳ್ಬೋದು ನನಗನ್ನಿಸ್ತದೆ. ಇಲ್ಲಿ ಗಿಲ್ಲಿ ಮಾತ್ರ ಹೊರಗಡೆ ತುಂಬಾ ಇದು ಪಾಸಿಟಿವ್ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ನೆಗೆಟಿವ್ ತರ ಕಾಣ್ಬೇಕಲ್ಲ, ಅದಕ್ಕೋಸ್ಕರ ಎಲ್ಲರಿಗೂ ಟಾರ್ಗೆಟ್ ಮಾಡೋದಕ್ಕೋಸ್ಕರ ನಿನ್ನೆ ಆ ಮಾತು ಹೇಳಿದ್ರ ನನಗನ್ನಿಸ್ತದೆ ಇದರಲ್ಲಿ. ನಿನ್ನೆ ಎಪಿಸೋಡ್ ಅಲ್ಲಿ ಹೇಳಿದ್ರಲ್ಲ, ಅದೇ ರೀತಿ ಇರ್ಲಿ ಹನುಮಂತ ಮತ್ತೆ ಪ್ರಥಮ್ ಅವ್ರು ಸೇರ್ಬಿಟ್ಟು ಇವರು ಗಿಲ್ಲಿ ನಟ ಅವ್ರ ಒಬ್ಬರೇ ಅಂತಂದು ಇವ್ರಿಬ್ಬರನ್ನು ಸೇರ್ಬಿಟ್ಟು ಇವ್ರೊಬ್ಬರು ಅಂತ ಇವ್ರಿಗೆ ಏನಂದ್ರೆ ಸಖತ್ ನೆಗೆಟಿವ್ ಆಗುತ್ತಲ್ಲ, ಅದಕ್ಕೋಸ್ಕರ ನೀವು ಪಾಯಿಂಟ್ ಇಟ್ಕೊಂಡು ಮಾತಾಡೋದು ನನಗನ್ಸಿದೆ ಸುದೀಪ್ ಸರ್ ಅವರು. ಮತ್ತೆ ಅದಷ್ಟೇ ಅಲ್ಲ, ಮನೆಯವ್ರನ್ನ ಇದ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರೆ ಹೌದನ್ನ ಅವ್ರು ನೋಡ್ಕೊಂಡ್ ಬಂದವ್ರೆ, ಬೇರೆ ಕಡೆಯಿಂದ ಏನೋ ಅಶ್ವಿನ್ ಮ್ಯಾಮ್ ಹೇಳ್ತಾರೆ ಅವ್ರು ನೋಡ್ಕೊಂಡ್ ಬಂದವ್ರೆ, ಅದಕ್ಕೆ ಆಟ ಆಡ್ತಿರ್ಬೋದು. ನನ್ಗೆ ಆ ತರ ಯಾವ್ದು ಥಾಟ್ ಇಲ್ಲ, ನಾವು ಡೈರೆಕ್ಟ್ ಬಂದಿರಲ್ಲ, ಹಾಗಾಗಿ ಆ ತರ ಆಟ ಆಡೋಣ ನಮ್ಗೆ ಗೊತ್ತಿಲ್ಲ ಅಂತಂದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಗಿಲ್ಲಿ ನಟ ಸ್ವಲ್ಪ ನೆಗೆಟಿವ್ ಆಗುತ್ತಾರೆ ಅಂತ ಮಾತಾಡೋದು ನನಗೆ ಅನಿಸ್ತದೆ ಅಶ್ವಿನ್ ಗೌಡ ಅವರು. ಈ ವಾರ ಬಂತು ಅಂದ್ರೆ ಎಪಿಸೋಡ್ ಮಾತ್ರ ಸ್ವಲ್ಪ ಇದೈತೆ ಅಂತ ಹೇಳ್ಬೋದು. ಯಾಕಂದ್ರೆ ಶನಿವಾರ ಮತ್ತೆ ಸ್ಯಾಟರ್ಡೆ ಬರ್ತಾವೆಲ್ಲ ಕಾಯ್ತಾ ಇರ್ತೀವಿ ನಾವು. ಆದ್ರೂ ಕೂಡ ಈ ವಾರ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಬೇರೆ, ಇದು ಆಗ್ತಿರೋದೇ ಬೇರೆ. ಯಾಕಂದ್ರೆ ಇಲ್ಲಿ ಗಿಲ್ಲಿ ನಟ ಮತ್ತೆ ಅಶ್ವಿನ್ ಅವ್ರ ಸ್ವಲ್ಪ ಜಗಳ ಆಗುತ್ತೆ ಕಿಚನ್ ವಿಷಯಕ್ಕೋಸ್ಕರ ಬಾತ್ರೂಮ್ ಅಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಸರಿಯಾಗಿ ಹೋಗಿತಾರ ಅಂತ ನನಗನ್ಸಿತ್ತು ಅಶ್ವಿನ್ ಗೌಡ ಅವ್ರಿಗೆ. ಆದ್ರೂ ಕೂಡ ಅದ್ರ ಬಗ್ಗೆ ಏನೋ ಕ್ಲಾಸ್ ತಗೊಳ್ಳಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಇವರು ಸುದೀಪ್ ಸರ್ ತಮ್ಮ ಮೂವಿಗೋಸ್ಕರ ಈಗ ಏನೋ ಇದು ಮಾಡ್ತಾರಲ್ಲ, ಅದಕ್ಕೋಸ್ಕರ ಈ ಸೀಸನ್ ಸ್ವಲ್ಪ ಅಷ್ಟೊಂದು ಇದನ್ನ ಕರೆಕ್ಟ್ ಮಾಡ್ತಿಲ್ಲ ಅಂತ ನನಗನ್ನಿಸ್ತಾ ಇದೆ ಇದರಲ್ಲಿ. ನಿನ್ನೆ ಒಂಥರ ಹೈಟ್ ಮಾಡಿದ ಅಂತ ಹೇಳ್ಬೋದು ಗಿಲ್ಲಿ ನಟನ. ಯಾವ ರೀತಿ ಅಂದ್ರೆ ಇದರಲ್ಲಿ ಗಿಲ್ಲಿ ನಟಂಗೆ ಎಲ್ಲ ಗೊತ್ತು, ಅದೇ ರೀತಿನೇ ಇವ್ರು ಚೆನ್ನಾಗಿ ಆಡ್ತಾರ ಸ್ವಲ್ಪ ಹೈಟ್ ಮಾಡ್ಬಿಟ್ರು. ಇದನ್ನ ಹೊರಗಡೆ ಇರೋ ಪಿಯರ್ ಯಾವ ರೀತಿ ತೋರ್ಸೋರು ಅಂದ್ರೆ ಇವ್ರೆಲ್ಲ ನೋಡ್ಕೊಂಡ್ಬಿಟ್ಟು ಆಟ ಆಡ್ತಾವ್ರೆ. ಇವ್ರು ನಮ್ಮವರು ಡೈರೆಕ್ಟ್ ಹೋಗಿ ಡೈರೆಕ್ಟ್ ಆಟ ಆಡ್ತಾರ. ಎಂದೋ ಫೇವರಿಸಮ್ ಅಂದ್ರೆ ಯಾವ ರೀತಿ ಮಾಡ್ತಿದಾರೆ ಅಂತ ಗೊತ್ತಾಗ್ತಿದೆ ಇದರಲ್ಲಿ. ಇದರ ಒಟ್ಟಿಗೆ ಗಿಲ್ಲಿ ನಟನ ಒಟ್ಟಿಗೆ ಕೆಳಗಡೆ ಇಳಿಸ್ಬೇಕಂತ ನನಗೆ ಅನಿಸ್ತದೆ ಅಂತಂದು ಇವರೆಲ್ಲ ಹೊರಗಡೆ ಮಾತಾಡೋದ್ರಲ್ಲಿ ನನಗೆ ಅನಿಸ್ತಾ ಇದ್ರಲ್ಲಿ. ಇದ್ರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನನಗಂತೂ ಸರಿ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಇದರಲ್ಲಿ. ನಿಮಗೆ ಅನಿಸ್ತಿದ್ರೆ ಪಿ ಆರ್ ಅವರು ಸರಿ ಮಾತಾಡ್ತಿದ್ರೆ ಅಥವಾ ಗಿಲ್ಲಿ ನಟನ ನೆಗೆಟಿವ್ ಮಾಡೋಕ್ಕೋಸ್ಕರ ಈ ತರ ಹೈಟ್ ಮಾಡ್ತಿದ್ರ ಅಂತ ನನಗೆ ಅನಿಸ್ತದೆ ಬಿಗ್ ಬಾಸ್ ಅವರು. ನಿಮಗೆ ಅನಿಸಿದಕ್ಕೆ ತಪ್ಪದೆ ಕಮೆಂಟ್ ಮಾಡಿ. ಇದು ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಕಡೆಯಿಂದ ಈಗ ಆಟ ಆಡಿಸ್ತಾರೆ ಫ್ರೆಂಡ್ಸ್ ಇದರಲ್ಲಿ. ಅದರಲ್ಲೂ ಕೂಡ ಇವರು ಸುದೀಪ್ ಸರ್ ಅವರು ಈ ವಾರ ಹೇಳ್ಬಾರಿತ್ತು, ನಾ ಲಾಸ್ಟ್ ವಾರ ಹೇಳಿದ್ರೆ ಸ್ವಲ್ಪ ಅಡ್ಡಿದಿಲ್ಲ ಅಂತ ನೋಡ್ಕೋಬೋಯಿತ್ತು. ಆದ್ರೆ ಈ ವಾರ ಹೇಳ್ಬಿಟ್ರಲ್ಲ ಸಖತ್ ನೆಗೆಟಿವ್ ಆಗತ್ತಂತ ನನಗೆ ಅನಿಸ್ತಿದೆ ಮುಂದೆ ಬರೋದಂತ ವಾರದಲ್ಲಿ. ಯಾಕಂದ್ರೆ ಇವರು ಬಿಗ್ ಬಾಸ್ ಅವರು ಈ ರೀತಿ ಹೇಳಿಸ್ಬಿಟ್ಟು ವಾಪಸ್ ಮುಂದೆ ಬರುವಾಗ ಗಿಲ್ಲಿ ನಟ ಸ್ವಲ್ಪ ಸಖತ್ ನೆಗೆಟಿವ್ ಆಗ್ತಾರ. ನೆಗೆಟಿವ್ ಮಾಡೋಕ್ಕೋಸ್ಕರ ಈ ತರ ಪ್ಲಾನ್ ಮಾಡಿದಾರೆ ಅಂತ ನನಗೆ ಅನಿಸ್ತದೆ ಬಿಗ್ ಬಾಸ್ ಅವರು. ಇವತ್ತಿನ ಪ್ರೋಮೋದಲ್ಲಿ ಯಾವ ರೀತಿ ಅಂದ್ರೆ ಲಾಸ್ಟ್ ಸೀಸನ್ ಈ ತರ ಟಾಸ್ಕ್ ಕೊಟ್ಟಿದ್ರು ಅಂತ ಹೇಳ್ಬೋದು. ಯಾವ ರೀತಿ ಒಂದು ಪೆನ್ಸಿಂಗ್ ಬ್ಯಾಗ್ ಇರುತ್ತೆ, ಅದ್ರ ಮೇಲೆ ಅವ್ರ ಭಾವಚಿತ್ರ ನಡೆಸ್ಬಿಟ್ಟು ಅವ್ರ ಹೆಸರು ಕರೀತಾರೆ ಸುದೀಪ್ ಸರ್. ಅವ್ರು ಬಂದು ಒಬ್ಬೊಬ್ಬರಾಗಿ ಬಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಏನು ಬೇಕಾದಿರ್ಲಿ ಅದ್ರ ಬಗ್ಗೆ ಒಂದು ಪಂಚ್ ಮಾಡ್ತಾನೆ. ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ನೋ ಪಾಸಿಟಿವ್ ಅದು ಗೊತ್ತಿಲ್ಲ, ಅದ್ರ ಒಟ್ಟು ಅದನ್ನ ಹಚ್ಬಿಟ್ಟು ಅವ್ರಿಗೆ ಮುಖಕ್ಕೆ ಕೊಡ್ದಂಗೆ ಹೇಳ್ಬೇಕಂತಾರ ಡೈರೆಕ್ಟ್ ಆಗಿ ಹೇಳ್ತಾರೆ. ಈ ರೀತಿ ಟಾಸ್ಕ್ ಇತ್ತು ಅಂತ ಹೇಳ್ಬೋದು ಈ ಮೊದಲನೇ ಪ್ರೋಮೋದಲ್ಲಿ. ತಿಳಿಸ್ಕೊಟ್ಟಂಗೆ ಗಿಲ್ಲಿ ನಟ ಅವರು ಫಸ್ಟ್ ಗೆ ಸ್ಟಾರ್ಟಿಂಗ್ ಕ್ಲಿಪ್ ತಗೊಂಡ್ರೆ ಅಂತದ್ರಲ್ಲೇ. ಇದ್ರಲ್ಲಿ ಯಾವ ರೀತಿ ಅಂದ್ರೆ ಫಸ್ಟ್ ಗೆ ತಗೊಂಡಿದ್ದು ಅಶ್ವಿನ್ ಗೌಡ ಅವರು ತಗೊಂಡಿದ್ದಾರೆ. ಮತ್ತೆ ಅದ್ರ ನೆಕ್ಸ್ಟ್ ಬಂದ್ರೆ ರಾಶಿಕ್ ಅವ್ರು ಬಂತಂದ್ರೆ ಅಶ್ವಿನ್ ಗೌಡ ಅವ್ರನ್ನ ತಗೊಂಡಿರ ಅಂತ ಹೇಳ್ಬೋದು.
ಮತ್ತೆ ಅಶ್ವಿನ್ ಗೌಡ ಬಂತಂದ್ರೆ ರಾಶಿಕ್ ಅವ್ರ ಹೆಸರು ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ರಕ್ಷಿತ್ ಅವರು ಬಂತಂದ್ರೆ ಧ್ರುವಂತರ ಹೆಸರು ತಗೊಂಡಿದ್ದಾರೆ ಅಂತ ಇದರಲ್ಲಿ ಸಂಪೂರ್ಣ ಗೊತ್ತಾಗ್ತಿದೆ ಅಂತ ಹೇಳ್ಬೋದು. ಇದರಲ್ಲಿ ಧ್ರುವಂತದ್ದು ಬಂದಾಗ ಇವರು ರಘುವೇಶ್ವರ ಫೋಟೋ ತಗೊಂಡಿದ್ದಾರೆ ಅನ್ಸುತ್ತೆ, ಅದಕ್ಕೋಸ್ಕರ ರಘುವೇಶ್ವರ್ ಕೂಡ ಧ್ರುವಂತರ ಫೋಟೋ ತಗೊಂಡ್ಬಿಟ್ಟು ಅವ್ರು ಕೂಡ ಲೆಕ್ಕ ಒಂದು ಪಂಚ್ ಮಾಡಿದ್ರೆ ಅಂತ ಹೇಳ್ಬೋದು. ಇದರಲ್ಲಿ ಸಿ ಪ್ರೋಮೋದಲ್ಲಿ ಯಾವ ರೀತಿ ಇತ್ತಂದ್ರೆ ಇದರಲ್ಲಿ ರಾಶಿಕ್ ಅವರು ಹೇಳ್ತಾರೆ ಒಬ್ಬರಿಗೆ ಕೆಳಗೆ ಹಾಕ್ಬಿಟ್ಟು ಇದನ್ನ ತಾವಪ್ಪ ಫೇವರಿಸಮ್ ಮಾಡ್ತಾರೆ, ಅಂದ್ರೆ ಕೆಲವೊಬ್ರನ್ನ ಕೆಳಗೆ ಹಾಕ್ಬಿಟ್ಟು ತಮ್ಮ ವ್ಯಕ್ತಿತ್ವನ ಬೆಳೆಸ್ಕೊಂತಿದ್ದಾರೆ ಅಂತಂದು ರಾಶಿಕ್ ಅವರು ಅಶ್ವಿನ್ ಗೌಡ ಅವ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳ್ಬೋದು ಇದರಲ್ಲಿ. ಮತ್ತೆ ಅದ ನೆಕ್ಸ್ಟ್ ಬಂತಂದ್ರೆ ರಾಶಿಕ್ ಅವ್ರ ಬಗ್ಗೆ ಅಶ್ವಿನ್ ಗೌಡ ಹೇಳ್ತಾರೆ ತಾನೇ ಒಬ್ರು ಏನೋ ಕ್ವೀನ್ ತರ ಅಂತ ಯಾವ್ದೊಂದು ಪದ ಬಳಕೆ ಮಾಡ್ತಾರೆ ಫ್ರೆಂಡ್ಸ್. ನಂಗೆ ಯಾಕೋ ಸರಿ ಅನಿಸ್ತಾರೆ ಅದ್ರ ಬಗ್ಗೆ. ಯಾವ್ದೋ ಇವ್ರೊಬ್ನೇ ಇವ್ರು ಕಪ್ ಕಿಲ್ಲಕ್ ಇರೋಸ್ಕರ ಕ್ಲೀನ್ ಕ್ವೀನ್ ಆಗಿದ್ದಾರೆ ಅಂತ ಹೇಳ್ತಾರೆ ಇದರಲ್ಲಿ. ಯಾವ ರೀತಿ ಕ್ವೀನು ಯಾವ್ದ್ರ ಬಗ್ಗೆ ಯಾವ ಇದು ಉದ್ದೇಶದಿಂದ ಮಾತಾಡಿದ್ರೆ ನನಗಂತೂ ಸರಿ ಆಗ್ತಾ ಇರ್ತದೆ ಇದರಲ್ಲಿ. ಬಟ್ ಅವ್ರು ಹೇಳಿದ್ರೆ ಯಾವ ರೀತಿ ಇತ್ತಂದ್ರೆ ಇವ್ರೊಬ್ನೇ ಈ ಮನೆಗೆ ಇವ್ರು ಏನೋ ರಾಣಿ ತರ ಇವ್ರೊಬ್ರೇ ಸುಂದರ ಅಂದ್ರೆ ಅದೇ ರೀತಿನೂ ಬರ್ತದೆ ಫ್ರೆಂಡ್ಸ್ ಇದರಲ್ಲಿ. ಯಾವ ರೀತಿ ಅಂದ್ರೆ ಅವ್ರೊಬ್ರೇ ಚೆನ್ನಾಗಿದ್ದಾರೆ ಅದಕ್ಕೋಸ್ಕರ ತಾವೊಬ್ರೇ ರಾಣಿ ತರ ಮೆರಿತಿದ್ದಾರೆ ಅನ್ನೋದಕ್ಕೋಸ್ಕರ ಅದೇ ಗುಂಗಲ್ಲಿದ್ದಾರೆ, ಅದನ್ನ ಬಿಟ್ಟು ಹೊರಗಡೆ ಬರ್ಬೇಕು ಅನ್ನೋ ರೀತಿ ಪಂಚ್ ಮಾಡ್ತಾರೆ ಅಂತ ಹೇಳ್ಬೋದು ಅಶ್ವಿನ್ ಗೌಡ ಅವರು ಇದರಲ್ಲಿ. ಅವ್ರ ರೀಸನ್ ಕೊಟ್ಟಿದ್ದು ಯಾವ ರೀತಿ ಅಂದ್ರೆ ಕೆಲವು ವ್ಯಕ್ತಿಗಳನ್ನ ಕೆಳಗೆ ಪೋಟ್ರೆ ಮಾಡ್ಬಿಟ್ಟು ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಂಡ್ರ ಅಂತ ತರ ಹೇಳ್ತಾರ ಅಂತ ಹೇಳ್ಬೋದು ರಾಶಿಕ್ ಅವರು ಅಶ್ವಿನ್ ಗೌಡ ಬಗ್ಗೆ ಪಂಚಿಂಗ್ ಸ್ನಾನ ಮಾಡಲ್ಲ ಅದೇ ಸರಿ ಅನಿಸ್ತಾ ಇರೋದು ಎಷ್ಟು ದಿನ ಆಟ ಆಡ್ಕೊಂಡು ಈ ರೀತಿ ಪದ ಬಳಕೆ ಅದು ಎಷ್ಟು ಕೂಡ ಕಮೆಂಟ್ ಮಾಡಿ.